ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಮಾನವ ಸಂಪತ್ತು ಯಾವುದಿದೆಯೋ ಆ ಮಾನವ ಸಂಪತ್ತನ್ನ ದೇಶದ ಅಭಿವೃದ್ಧಿಗೆ ಪೂರಕವಾಗುವಂತಹ ಬಹಳ ದೊಡ್ಡ ಒಂದು ಪರಿಶ್ರಮವನ್ನ ಅವರು ಪಟ್ಟಿದ್ದಾರೆ. ಅವರು ಕೇವಲ ಸಮಾಜದ ಯಾವುದೋ ಒಂದು ಸ್ತರದ ಜನತೆಯನ್ನಷ್ಟೇ ಗಮನಿಸದೆ ಸಮಾಜದ ಎಲ್ಲ ಸ್ತರಗಳಲ್ಲಿ, ವಿಶೇಷವಾಗಿ ಬಡವರಲ್ಲಿ ಬಡವರು ಯಾರಿದ್ದಾರೆ, ಕಷ್ಟದಲ್ಲಿ ಕಷ್ಟದ ಜೀವನ ನಡೆಸುವಂತ ದಿವ್ಯಾಂಗರಂತವರು ಯಾರಿದ್ದಾರೆ, ಅವರ ಕಷ್ಟಗಳಿಗೆ ಸ್ಪಂದಿಸುವಂತ ಬಹಳ ದೊಡ್ಡ ಯೋಜನೆ ಕಾರ್ಯಕ್ರಮಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಹೇಗೆ ಯುವಕರಿಗೆ, ಮಹಿಳೆಯರಿಗೆ, ಬಡವರಿಗೆ, ರೈತರಿಗೆ ಎಲ್ಲ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಸಮಾಜದಲ್ಲಿ ಎಲ್ಲರೂ ಗೌರವದಿಂದ ಜೀವನ ಮಾಡುವಂತ ಸ್ಥಿತಿಯನ್ನ ನಿರ್ಮಿಸಿದಾರೋ, ಹಾಗೆ ದಿವ್ಯಾಂಗರ ಜೀವನದಲ್ಲೂ ಸಹ ಬೆಳಕು ಕಾಣುವಂತಹ ಒಂದು ಸರ್ಕಾರದ ಪ್ರೋತ್ಸಾಹದ ಚಟುವಟಿಕೆಗಳನ್ನ ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ದಿವ್ಯಾಂಗರು ಅಂತ ಹೇಳಬೇಕು ಅನ್ನೋದಾಗಿದೆ. ದಿವ್ಯಾಂಗರಲ್ಲಿ ಯಾರೂ ಬಯಸಿ ಬಂದಿದ್ದಲ್ಲ, ಎಲ್ಲವೂ ಅನಿರೀಕ್ಷಿತವಾಗಿ ನಡೆದಿರೋದು. ಯಾರ್ಯಾರಿಗೆ ಯಾವ ರೀತಿಯ ವೈಕಲ್ಯತೆಗಳಿದೆಯೋ ಇದೆಲ್ಲವೂ ದೈವಿಷ್ಯಂತೆ ಅದು ನಮಗೆ ಬಂದಿರೋದು. ಇದು ಅವರ ಜೀವನಕ್ಕಾಗಲಿ, ಅವರ ಕುಟುಂಬ, ಸಮಾಜ, ರಾಷ್ಟ್ರ ಜೀವನಕ್ಕಾಗಲಿ ಆ ಮಾನವ ಶಕ್ತಿ ಅದು ಲಾಭದಾಯಕ ಆಗಬೇಕು. ಅವರ ಶಕ್ತಿ, ಸಾಮರ್ಥ್ಯ, ಪ್ರತಿಭೆಗಳು ಎಲ್ಲರಿಗಿಂತಲೂ ಹೆಚ್ಚೇ ಇದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಎಲ್ಲರಿಗೂ ಸರಿಸಮವಾದಂತಹ ಒಂದು ಪ್ರತಿಭೆಗಳಿದೆ. ಆದ್ರೆ ಅವರ ಈ ದಿವ್ಯಾಂಗತೆ ಅನ್ನುವಂಥದ್ದು ಅದನ್ನ ಸಮಾಜ ನೋಡುವ ರೀತಿಯ ಕಾರಣದಿಂದಾಗಿ ಅವರಲ್ಲಿ ಒಂದು ಆತ್ಮವಿಶ್ವಾಸದ ಕೊರತೆ ಅದು ನಿರಂತರವಾಗಿ ಆಗೋದನ್ನ ನಾವು ನೋಡಿದ್ದೇವೆ. ಆದ್ರೆ ಈ ರೀತಿಯ ಒಂದು ಆತ್ಮವಿಶ್ವಾಸದ ಕೊರತೆ ಉಂಟಾಗದೇ ಇರುವಂತೆ ಅವರ ಕುಟುಂಬ, ಬಂಧು ಬಳಗ ಮಾತ್ರ ಅಲ್ಲ, ಸಮಾಜ ಮಾತ್ರ ಅಲ್ಲ, ನಾವೆಲ್ಲರೂ ಸಹ ನಿಮ್ಮ ಜೊತೆಗೆ ಇದ್ದೇವೆ ಎನ್ನುವಂತಹ ಸ್ಪಷ್ಟ ವಿಶ್ವಾಸವನ್ನು ಕೊಡುವಂತಹ ಬಹಳ ಒಂದು ಮಹತ್ವದ ಯೋಜನೆ. ಸಮಾಜದಲ್ಲಿ ಎಲ್ಲಾ ಸರಿ ಇದ್ದವರು, ಅಂಗಾಂಗಗಳು ಎಲ್ಲವೂ ಸರಿ ಇದ್ದವರಿಂದ ಏನೇನೆಲ್ಲ ಕೊಡುಗೆ ಸಿಗ್ತಾ ಇದೆಯೋ ಅದೇ ರೀತಿಯ ಕೊಡುಗೆಯನ್ನ ಈ ದಿವ್ಯಾಂಗರು ಸಹ ನಮ್ಮ ಸಮಾಜಕ್ಕೆ, ರಾಷ್ಟ್ರದ ಏಳಿಗೆಗೆ ಕೊಡ್ತಾ ಇದ್ದಾರೆ. ನಾನು ಬಹಳ ಹೆಮ್ಮೆ, ಅಭಿಮಾನದಿಂದ ಅವರನ್ನ ಗೌರವಿಸುತ್ತೇನೆ, ಅಭಿನಂದಿಸುತ್ತೇನೆ. ಈಗ ಅನೇಕ ಚಿಕ್ಕ ಮಕ್ಕಳು ಇಲ್ಲಿ ಇದ್ದಾರೆ. ಅವರ ಭವಿಷ್ಯದಲ್ಲಿ ಈ ವಿದ್ಯಾಭ್ಯಾಸದ ಕಾರಣದಿಂದ ಮತ್ತು ಈ ಎಲ್ಲ ಸೌಲಭ್ಯಗಳ ಕಾರಣದಿಂದ ನಾವು ಎಲ್ಲ ಅಂಗಾಂಗಗಳು ಸರಿ ಇದ್ದಂತವರು ಕೊಡುವಂತಹ ಕೊಡುಗೆಯನ್ನೇ ಅವರು ಸಹ ಕೊಡ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ. ಯಾಕೆಂದ್ರೆ ಆ ರೀತಿಯ ಅನುಭವ ನಮಗಿದೆ. ಹಾಗಾಗಿ ಇದು ಒಂದು ಬಹಳ ಮಹತ್ವದ ಕಾರ್ಯಕ್ರಮ ಅನ್ನೋದನ್ನ ನಾನು ಮತ್ತೆ ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಕೇಂದ್ರ ಸರ್ಕಾರದ 100ಕ್ಕೆ 100 ಅನುದಾನದ ಯೋಜನೆ. ನಾನು ಮಾಧ್ಯಮದ ಸ್ನೇಹಿತರಿಗೂ ಸ್ಪಷ್ಟಪಡಿಸ್ತೇನೆ, ಈ ರೀತಿ ಅನೇಕ ಯೋಜನೆಗಳಿದೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲ ಇಲಾಖೆಗಳಲ್ಲಿ 5% ಹಣವನ್ನ ಈ ರೀತಿಯ ದಿವ್ಯಾಂಗರಿಗೆ ಬೇರೆ ಬೇರೆ ಸೌಲಭ್ಯವನ್ನು ಕೊಡುವುದಕ್ಕೆ ಮೀಸಲಾಗಿದೆ. ಇದು ಇವತ್ತಿನ ಈ ಕಾರ್ಯಕ್ರಮ 100ಕ್ಕೆ 100 ಕೇಂದ್ರ ಸರ್ಕಾರದ ಅನುದಾನದ ಯೋಜನೆಯ ಎಲ್ಲಿ ವಿತರಿಸುವಂತಹ ಸೌಲಭ್ಯಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ. ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಈ ಇಲಾಖೆಯ ಅಡಿಯಲ್ಲಿ ಬರುವಂತಹದ್ದು. ನಾನು ಈ ಸಂದರ್ಭದಲ್ಲಿ ಕೇಂದ್ರ ಮಂತ್ರಿಗಳಾದಂಥ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರಿಗೆ ನಾನು ಅಭಿನಂದಿಸ್ತೇನೆ. ಈ ರೀತಿಯ ಒಂದು ಸೌಲಭ್ಯವನ್ನ ನಮ್ಮ ಜಿಲ್ಲೆಯ ಜನತೆಗೆ ಕೊಡುವಂತಹ ಒಂದು ಅವಕಾಶವನ್ನ ನಮಗೆ ಈ ವರ್ಷ ಅವರು ಮಾಡಿಕೊಟ್ಟಿದ್ದಾರೆ. ಇದು ಪ್ರತಿ ವರ್ಷ ಬರುವ ಕಾರ್ಯಕ್ರಮಗಳಲ್ಲ. ಇದು ಈ ವರ್ಷ ನಮ್ಮ ಜಿಲ್ಲೆಗೆ ಆಯ್ಕೆಯಾಗಿ ಈ ನಮ್ಮ ಜಿಲ್ಲೆಯ ಸುಮಾರು ನನ್ನ ಹತ್ರ ಇರುವಂತಹ ಅಂಕಿ ಸಂಖ್ಯೆಗಳ ಪ್ರಕಾರ ಇವತ್ತು 2 ಯೋಜನೆಗಳ ಮೂಲಕ ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಿವ್ಯಾಂಗರಿಗೆ ಈ ಸೌಲಭ್ಯ ವಿತರಣೆ ಮಾಡ್ತಾ ಇದ್ದೀವಿ. ಇದು ಸಾಮಾಜಿಕ ಅಧಿಕಾರಿತ ಶಿಬಿರ ಅಂತ ಇದು ಯೋಜನೆಯಲ್ಲಿ
ಈ ಭಾರತ ಸರ್ಕಾರದ ಐಡಿಪ್ ಅನ್ನುವಂತ ಒಂದು ಯೋಜನೆ ಇದೆ. ಇದರ ಜೊತೆಯಲ್ಲಿ ರಾಷ್ಟ್ರೀಯ ವಯೋಶ್ರೀ ಯೋಜನೆ, ಈ ಎರಡು ಯೋಜನೆ ಇದೆ. ADIP ಐಡಿಪ್ ಯೋಜನೆಯಲ್ಲಿ ನಾವು 747 ದಿವ್ಯಾಂಗರಿಗೆ ಬೇರೆ ಬೇರೆ ಸೌಲಭ್ಯ ಕೊಡ್ತಾ ಇದ್ದೇವೆ. ಇನ್ನು ರಾಷ್ಟ್ರೀಯ ವಯೋಶ್ರೀ ಯೋಜನೆ RVY ಯೋಜನೆಯಲ್ಲಿ 395 ಫಲಾನುಭವಿಗಳಿಗೆ ನಾವು ಈ ಸೌಲಭ್ಯವನ್ನ ವಿತರಿಸ್ತಾ ಇದ್ದೇವೆ. ಅಂದ್ರೆ ಈ ಎರಡೂ ಯೋಜನೆಗಳ ಮೂಲಕ ಸಾವಿರಕ್ಕಿಂತ ಹೆಚ್ಚು ಜನತೆಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಯೋಜನೆ ಸೌಲಭ್ಯ ಸಿಗ್ತಾ ಇದೆ. ಇವತ್ತು 1142 ಜನ ಈ ಯೋಜನೆಯಲ್ಲಿ ಲಾಭ ತೆಗೆದುಕೊಳ್ತಾ ಇರುವಂತವ್ರು. ಸುಮಾರು 1,20,00,000 ರೂಪಾಯಿ ಹಣವನ್ನ ಇವತ್ತು ನಮ್ಮ ಜಿಲ್ಲೆಗೆ ನಾವು ವಿತರಿಸ್ತಾ ಇದ್ದೇವೆ. ನಿಮಗೆ ಯಾವ ರೀತಿಯ ದಿವ್ಯಾಂಗತೆ ಇದೆಯೋ ಅದಕ್ಕೆ ತಕ್ಕಂತ ಈ ಸಲಕರಣೆಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ. ಇದು 3 ವರ್ಷಕ್ಕೊಂದ್ಸಲ ಈ ರೀತಿಯ ಒಂದು ಸೌಲಭ್ಯವನ್ನು ಪಡೆಯುವುದಕ್ಕೆ ಅವಕಾಶಗಳು ಬರುತ್ತೆ. 3 ವರ್ಷಕ್ಕೊಂದ್ಸಲ ಈ ಸೌಲಭ್ಯವನ್ನು ಪಡೆಯುವಂತ ಅವಕಾಶಗಳು ಬರುತ್ತೆ. ಮುಂದಿನ ವರ್ಷ ಮತ್ತೆ ಸಿಗೋದಿಲ್ಲ. ಹಾಗಾಗಿ ಈ ವರ್ಷ ನೀವು 1142 ಜನ ಈ ಸೌಲಭ್ಯ ಪಡೆಯುತ್ತಾ ಇದ್ದೀರಿ. ವಿವಿಧ ರೀತಿಯ ಸೌಲಭ್ಯವನ್ನೆಲ್ಲ ನೀವು ಪಡ್ಕೊಳ್ತಾ ಇದ್ದೀರಿ. ಹಾಗಾಗಿ ನಾನು ನಿಮಗೆ ಮತ್ತೆ ಮತ್ತೆ ಇದರ ಸದುಪಯೋಗವನ್ನು ತೆಗೆದುಕೊಳ್ಬೇಕು ಅಂತ ಕೇಳಿಕೊಳ್ತೀನಿ. ನಾನು ಆಗಲೇ ಹೇಳಿದಂತೆ ಈಗ ಮೋಟರೈಸ್ಡ್ ಟ್ರೈಸಿಕಲ್ಗಳು 69, ಟ್ರೈಸಿಕಲ್ಗಳು 206, ವೀಲ್ ಚೇರ್ಗಳು 184, ಊರುಗೋಲುಗಳು 22, ಇದು ರೊಲೇಟರ್ಗಳು 173, ಊರುಗೋಲು ಕಡ್ಡಿಗಳು 22, CC ವೀಲ್ ಚೇರ್ಗಳು 20, ಸುಗಮ್ಯ ಬೆತ್ತಗಳು 2, ಯೂನಿವರ್ಸಲ್ ಬ್ರೈಲ್ ಕಿಟ್ಗಳು 3, ಸ್ಮಾರ್ಟ್ ಫೋನ್ಗಳು 412, BT ಶ್ರವಣ ಸಾಧಕಗಳು 151, ಹೀಗೆ ಉದ್ದಕ್ಕಿದೆ, ಇನ್ನೂ ಇದೆ. ಇದೆಲ್ಲವನ್ನು ಕೊಡ್ತಾ ಇದ್ದೇವೆ 1,20,00,000 ರೂಪಾಯಿ. ಹಾಗಾಗಿ ಈ ಯೋಜನೆ ಲಾಭ ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆಯದಾಗಿ ಇದರ ಅನುಕೂಲ ಮಾಡಿಕೊಳ್ಳಿ ಅಂತ ನಾನು ಮತ್ತೆ ಮತ್ತೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಾನು ಕೇಂದ್ರ ಸರ್ಕಾರದ ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಈ ಇಲಾಖೆ ವತಿಯಿಂದ, ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಇಲಾಖೆ ವತಿಯಿಂದ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ಮಂತ್ರಿಯಾಗಿ ಈ ಯೋಜನೆ ನಮ್ಮ ಜಿಲ್ಲೆಗೆ ಬರೋದಕ್ಕೆ ಅನುಕೂಲ ಆಗಿರೋದಕ್ಕೆ ಅಭಿನಂದಿಸ್ತೇನೆ.